ಮತ್ತು ಕಂಚಿಗಾರ 9,600 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಕ್ಕೆ ಈ ಭಾಗದ ಬಾಲಕೃಷ್ಣ ಈ DK ಶಿವಕುಮಾರ್ ಕೈ ಜೋಡಿಸಿ ನೆರವು ಕೊಡ್ತಾವನೆ. 3 ಸಾರಿ 4 ಸಾರಿ ಶಾಸಕ ಆಗವನೆ. ಅವ್ನ ಯೋಗ್ಯತೆ ಇದ್ರೆ ಅವ್ನು ಬಂದು 2 ಪಂಚಾಯತಿ ರೈತರನ್ನ ಕೇಳಿ ಅಲ್ಲಿ ಸಭೆ ಮಾಡಿ ಏನಪ್ಪ ನಾವು ಈ ಭೂ ಸ್ವಾಧೀನ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತು ಕೇಳಿಲ್ಲ. ನಾವು DC-ಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, AC ಅವ್ರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಕೊಟ್ಟಿದ್ದೀವಿ, GDB ಆಫೀಸಿಗೆ ಕೊಟ್ಟಿದ್ದೀವಿ, ಎಲ್ಲ ಇಲಾಖೆಗೂ ಕೊಟ್ಟಿದ್ದೀವಿ. ಯಾವ ಇವರು ಬಂದು ನಮಗೆ ಸ್ಪಂದಿಸಿಲ್ಲ, ಯಾವ ರಾಜಕೀಯನೂ ಸ್ಪಂದಿಸಲಿಲ್ಲ. ಬಾಲಕೃಷ್ಣ ಅವ್ರು ಕೇಳಿದ್ರೆ ಬಾಲಕೃಷ್ಣ ಅವರೇ ಬಂದು ಅಲ್ಲಿ ಹೇಳಿ ಅಂದ್ರೆ ನಮ್ಮನ್ನು ಹೊಡಿತಾರೆ, ಬಡಿತಾರೆ, ಪರ್ಕೆ ಹೊಡಿತಾರೆ, ನಾವು ಬರಲ್ಲ ಅಂತ ಹೇಳ್ತಾರೆ. ಏನ್ ಸ್ವಾಮಿ ಇದು? ಇಲ್ಲೇನಾಗಿದೆ ಅಂದ್ರೆ ಪೂರ್ವಕ್ಕೆ DC-ಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, AC ಅವ್ರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ಕೊಟ್ಟಿದ್ದೀವಿ, GDB ಆಫೀಸಿಗೆ ಕೊಟ್ಟಿದ್ದೀವಿ, ಎಲ್ಲ ಇಲಾಖೆಗೂ ಕೊಟ್ಟಿದ್ದೀವಿ. ಯಾವ ಇವರು ಬಂದು ನಮಗೆ ಸ್ಪಂದಿಸಿಲ್ಲ, ಯಾವ ರಾಜಕೀಯನೂ ಸ್ಪಂದಿಸಲಿಲ್ಲ. ಬಾಲಕೃಷ್ಣ ಅವ್ರು ಕೇಳಿದ್ರೆ ಬಾಲಕೃಷ್ಣ ಅವರೇ ಬಂದು ಅಲ್ಲಿ ಹೇಳಿ ಅಂದ್ರೆ ನಮ್ಮನ್ನು ಹೊಡಿತಾರೆ, ಬಡಿತಾರೆ, ಪರ್ಕೆ ಹೊಡಿತಾರೆ, ನಾವು ಬರಲ್ಲ ಅಂತ ಹೇಳ್ತಾರೆ. ಏನ್ ಸಮೃದ್ಧಿಯಾಗಿ ಬದುಕ್ತಾವ್ರೆ ನಮ್ಮ ರೈತರು. ಆದ್ರೂ 80% ರೈತರು ಬರೀ 1 ಎಕರೆ 2 ಅನ್ನದ ಭೂಮಿನ ಯಾಕೆ ಇವ್ರು ಕಿತ್ಕೋಬೇಕು? ಅವ್ರಿಗೆ ಬೇರೆ ಒಂದು, ನಮಗ್ ಬೇರೆ ಒಂದು ದ್ರೋಹನ ಇದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ 3 ಸಾರಿ 4 ಸಾರಿ ಗೆದ್ದು ಬಾಲಕೃಷ್ಣ ಅಂತದೊಂದು ಮಾತು ಹೇಳಿಲ್ಲ, ನಮ್ಮ ಹತ್ರ ಬರ್ಲಿಲ್ಲ, ದಬ್ಬಾಳಿಕೆ 3 ತಿಂಗಳಾಗದಲ್ಲ, ಒಂದನಿ ಮಳೆ ಇಲ್ಲ, ರೈತರು ಸಾಯ್ತಾವ್ರೆ. ವರ್ಣನ್ ಹೇಳಕ್ಕಾಗಲ್ವಾ? ಇವರು ಹೇಳ್ಬೋದಲ್ಲ, ಆಗಲ್ಲ ಸಮಯ. ರೈತರು ಮಾತ್ರ ಆಗಿದ್ದೀರಿ. ಇವತ್ತು 520 ದಿನ ಕಳೆದ್ರು ಕೂಡ ನಮ್ಮ ರೈತರಿಗೆ ಕಿಂಚಿತ್ತು ಬೆಲೆ ಕೊಡದೆ ನೀವು ಆಡಿದ್ದೆ ಆಟ ಆಡ್ಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇವತ್ತು ಮಾನವೀಯತೆಗೂ ಒಂದು ದಿನ ಆದ್ರೂ ಕೂಡ ನಮ್ಮ ಭಾಗಕ್ಕೆ ಬಂದು ನೀವು ರೈತರುಗಳ ಸಂಕಷ್ಟವನ್ನ ಕೇಳಲಿಲ್ಲ. ಯಾಕೆ ನಿಮ್ಗೆ ಓಟ್ ಹಾಕ್ಲಿವ? ನಾವು ರೈತರು ಅಂದ್ರೆ ಗುಲಾಮ್ರ? ಇವತ್ತು ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಿ, ರೈತರ ಹೆಸರಿನಲ್ಲಿ ಪ್ರಮಾಣವನ್ನ ಮಾಡ್ತೀರಿ. ಆದ್ರೆ ಇವತ್ತು ರೈತರನ್ನ ಬೆನ್ನು ಮೂಳೆ ಮುರಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಮಾನ್ಯ ಬೆಳೆಯಿಂದ ಕುಡಿತಕ್ಕಂಥದ್ದು ಇವತ್ತು 90% ನೀರು. ಎಲ್ಲರಿಗೂ ನಮಸ್ಕಾರ. ಏನು ಈ ಒಂದು ಟೌನ್ಶಿಪ್ ಯೋಜನೆಯ ವಿರುದ್ಧ ಸದಾ ಕಾಲ ರೈತರ ಪರವಾಗಿ ಸದಾ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು